ಒಬ್ಬಳು ಪುಣ್ಯಾತ್ಗಿತ್ತಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಡಾಕ್ಟರ್ನ ನಂಬರ್ನ ಕಲೆಕ್ಟ್ ಮಾಡ್ಕೊತಾಳೆ. ಕಲೆಕ್ಟ್ ಮಾಡ್ಕೊಂಡು ಆ ಕಲೆಕ್ಟ್ ಆದಂಥ ಆ ಡಾಕ್ಟ್ರ ಹೆಸರು ಬಂದು ಸುನೀಲ್ ಕುಮಾರ್ ಅಂತ. ಸಂಜಯ್ ನಗರದಲ್ಲಿ ಒಂದು ಕ್ಲಿನಿಕ್ಕನ್ನು ನಡೆಸ್ಕೊಂಡು ಜೀವನವನ್ನು ಸಾಗಿಸ್ತಾರೆ. ಯಾವುದೋ ಅನ್ನೋನ್ ನಂಬರಿಂದ ಮೆಸೇಜ್ ಬಂತಲ್ಲ ಅಂತ ಹೇಳಿ ಸುನೀಲ್ ಕುಮಾರ್ ಅವರು ರಿಪ್ಲೈ ಮಾಡ್ತಾರೆ. ಹಾಯ್ ಸರ್ ಅಂತ ಹೇಳ್ತಾ ಇದ್ದಂಗೆ ಏನಾಗಬೇಕಿತ್ತಮ್ಮ ಅಂತ ಕೇಳ್ತಾರೆ. ಸರ್ ಒಂದು ವಿಚಾರ ಮಾತಾಡಬೇಕಿತ್ತು ತಮ್ಮ ಹತ್ರ ಅಂತ. ಹೇಳಮ್ಮ ಅಂತ ಹೇಳಿ ಇವರು ಮೆಸೇಜ್ ಹಾಕ್ತಾರೆ. ಹಾಗೆ ಹೇಳಮ್ಮ ಅಂತ ಹೇಳ್ತಾ ಇದ್ದಂಗೆ ಇಲ್ಲ ನೀವು ಬೈತೀರೇನೋ ಈ ರೀತಿಯಾಗಿ ಹೇಳಿದ್ರೆ ಅದಕ್ಕೋಸ್ಕರ ಹೆದರಿಕೆ ಆಗ್ತಾ ಇದೆ ಸರ್ ಅಂತ. ಇಲ್ಲಮ್ಮ ಹೆದರ್ಕೊಳ್ಳುವಂಥ ವಿಚಾರಗಳೇನಿಲ್ಲ, ಹೇಳು ಅಂತ ಹೇಳಿ ಇವರು ಡಾಕ್ಟ್ರು ಮೆಸೇಜ್ ಹಾಕ್ತಾರೆ. ಅದಕ್ಕೆ ಆಕೆ ಹೇಳ್ತಾಳೆ, ನಮ್ಮ ಅತ್ತೆಯನ್ನು ಸಾಯಿಸಬೇಕಿತ್ತು ಸರ್, ಯಾವ್ದಾದ್ರು ಮಾತ್ರೆ ಇದೆಯಾ, ಯಾವ್ದಾದ್ರು ಮಾತ್ರೆ ಇದ್ದರೆ ಕೊಟ್ಟುಬಿಡಿ, ಒಂದೇ ಸಲ ಸಾಯಿಸ್ಬಿಡೋಣ ಅಂತೇಳಿ ಹೇಳ್ತಾರೆ. ಈ ಡಾಕ್ಟ್ರು ಬಂದು ಇಲ್ಲಪ್ಪ ಪ್ರಾಣ ಉಳಿಸೋರು ನಾವು, ಪ್ರಾಣ ತೆಗೆಯೋರಲ್ಲ ಅಂತ ಹೇಳಿ ಮೆಸೇಜನ್ನು ಮಾಡ್ತಾರೆ. ಅದಾದ ಮೇಲೆ ತಕ್ಷಣಕ್ಕೆ ಹೋಗಿ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ಹುಡುಗಿ ಮೆಸೇಜ್ ಮಾಡ್ತಾಳೆ, ಮೆಸೇಜ್ ಮಾಡ್ಬಿಟ್ಟು ನಮ್ಮ ಅತ್ತೆಯನ್ನು ಸಾಯಿಸ್ಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ. ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು, ಹೋಗ್ತಾ ಇದ್ದೀವಿ. ನನಗೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಅತ್ತೆಯನ್ನು ಸಾಯಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂತ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ತರದ್ದು ಬಹಳಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು, ಇನ್ನೊಬ್ರು ಪ್ರಾಣ ಉಳಿಸಬಹುದಂತ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ. ಬನ್ನಿ ಸ್ನೇಹಿತರೆ, ಈ ರೀತಿಯಾಗಿ ಯಾವುದೋ ಒಂದು ಹೆಣ್ಣು ಮಗಳು ನಮ್ಮ ನಮ್ಮ ಒಂದು ಅತ್ತೆಯನ್ನು ಈ ರೀತಿಯಾಗಿ ಸಾಯಿಸಬೇಕು ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ಲು. ಆ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಈಗ ಸಂಜಯ್ ನಗರದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಂಪ್ಲೇಂಟನ್ನು ಸುನೀಲ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಈ ಸುನೀಲ್ ಕುಮಾರ್ ಅವರು ಕೊಟ್ಟ ಒಂದು ಕಂಪ್ಲೇಂಟ್ ಆಧರಿಸಿ ಈಗ ಆ ಲೇಡಿ ಯಾರು ಈ ರೀತಿಯಾಗಿ ಅತ್ತೆಯನ್ನು ಸಾಯಿಸಬೇಕು, 1-2 ಮಾತ್ರೆ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳಿದಂಥವಳು ಯಾರು ಅಂತೇಳಿ ಹುಡುಕಾಟವನ್ನು ಶುರು ಹಚ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಕೂಡ ಇಲ್ಲಿ ಬೇಜಾರು ಅನಿಸುತ್ತೆ. ತವರು ಮನೇಲಿ ಇದ್ಕೊಂಡು ಅಲ್ಲಿಂದ ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ ಯಾವ ರೀತಿಯಾಗಿರಬೇಕು, ಗಂಡನೂ ಸುಧಾರಿಸ್ಬೇಕು, ಅದೇ ರೀತಿಯಾಗಿ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಅತ್ತೆಯೂ ಕೂಡ ಸುಧಾರಿಸ್ಕೊಂಡು ಹೋಗಬೇಕು. ಅವ್ರು ಏನಾದ್ರು ಏಜ್ ಫ್ಯಾಕ್ಟ್ರಿಂದ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳಾಗಿರ್ತವೆ, ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಆಗಿರುತ್ತೆ, ಮಗ ದೂರ ಹೋಗ್ತಾನೆ ಅನ್ನೋ ಒಂದು ಭಯದಲ್ಲೂ ಕೂಡ ಅವರು ಬೈತಾ ಇರ್ಬೋದು ಅಥವಾ ಏನಾದ್ರು ಹೇಳ್ತಾ ಇರ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣುಮಕ್ಕಳಾದವಳು ತಾಳ್ಮೆಯಿಂದ ಇರಬೇಕು, ಎಲ್ಲ ರೀತಿಯಲ್ಲೂ ಕೂಡ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಕೊಂಡು ಯಾವುದೋ ಒಂದು ನಂಬರ್ ಸಿಕ್ಕರೆ ಸಾಕು, ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಡಾಕ್ಟ್ರಿಂದ ಒಂದು ಪ್ರಿಸ್ಕ್ರಿಪ್ಷನ್ನು, ಸಾಯುವಂಥ ಪ್ರಿಸ್ಕ್ರಿಪ್ಷನ್ನು ತಗೊಂಡು ನೇರವಾಗಿ ಅವರಿಗೆ ಕೊಡುವಂಥದ್ದು ಅಥವಾ ಮಾತ್ರೆಯನ್ನು ಕೊಡುವಂತಹ ಕೆಲಸಗಳು ಮಾಡ್ತಾಳೆ ಅಂತ ಹೇಳಿದ್ರೆ ಇಂತಹ ಹೆಣ್ಮಗಳನ್ನು ನಾವೆಲ್ಲೂ ಕೂಡ ನೋಡಿಲ್ಲ. ಅಂದರೆ ಅನ್ನೋನ್ ವ್ಯಕ್ತಿ ಹತ್ರ ಹೋಗಿ ಈ ರೀತಿಯಾಗಿ ವ್ಯಕ್ತಿ ನಮ್ಮ ಅತ್ತೆಯನ್ನು ಮುಗಿಸ್ಬೇಕಪ್ಪ ಕೊಡಪ್ಪ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ? ಇಂಥ ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಗಂಡನ ಜೊತೆ ಗಲಾಟೆ, ಇಲ್ಲ ಅಂತ ಹೇಳಿದ್ರೆ ಅತ್ತೆ ಜೊತೆ ಗಲಾಟೆ. ಅತ್ತೆ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ನಾನೇ ಇಲ್ಲಿ ಮನೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ನಂದೇ ಇಲ್ಲಿ ಪಾರುಪತ್ಯ ಅಂತ ಹೇಳ್ಕೊಂಡು ಓಡಾಡ್ಬೋದು. ಆ ಕಾರಣಕ್ಕೋಸ್ಕರ ಇಂಥ ಹೆಣ್ಣುಮಕ್ಕಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ಮಾತಿಗೂ ಕೂಡ ತಾಳ್ಮೆಯನ್ನು ಕಳ್ಕೊಂಡು ಜೀವನವನ್ನು ಸಾಗಿಸುವಂಥದ್ದು. ಗಂಡ ಅತ್ತಂಗೆ ಕೊಟ್ಟಿಲ್ಲ, ಇತ್ತಂಗೆ ಕೊಟ್ಟಿಲ್ಲ, ಇನ್ನೊಂದೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಗಂಡ ಸರಿ ಇಲ್ಲ. ಇಲ್ಲಿ ಅತ್ತೆ ಹಿಂಗಲ್ಲಮ್ಮ, ಹಿಂಗೆ ನಡ್ಕೋ, ಇಂಥ ಸೀರೆನೇ ಉಟ್ಕೋ, ಇನ್ನೊಂದೇನೋ ಮಾಡು ಅಂತ ಹೇಳಿದ್ರೆ ನಾನು ಉಟ್ಕೊಳ್ಳಲ್ಲ, ಅದೇನು ಮಾಡ್ಕೊಂತೀಯ ಮಾಡ್ಕೋ, ಹೋಗು, ಏಕವಚನದಲ್ಲಿ ಮಾತಾಡೋದು. ಗಂಡ ಬಂದಾಗ ಅಯ್ಯೋ ನನಗೇನು ಗೊತ್ತೇ ಇಲ್ಲ, ಅತ್ತೆಗೆ ರೆಸ್ಪೆಕ್ಟ್ ಕೊಟ್ಟೆ, ಆದರೆ ಅತ್ತೆ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಅವ್ರು ಕಾಲು ಇಟ್ಕೊಳಕ್ಕೆ ಹೋದೆ, ಕಾಲಲ್ಲಿ ಹೋದ್ರು, ಇನ್ನೊಂದೇನೋ ಕತೆಗಳನ್ನ ಹೇಳ್ಕೊಂಡು ಲಾಸ್ಟಿಗೆ ಅಲ್ಲೂ ಜೀವನವನ್ನು ನಡೆಸೋಕ್ಕಾಗದೆ ಕೇವಲ ಒಂದು 2-3 ತಿಂಗಳು, 1 ವರ್ಷನೋ 2 ವರ್ಷನೋ ಜೀವನದಲ್ಲೇ ಆ ಗಂಡ ಬೆಳಿಗ್ಗೆ ಹೋದವನು ದುಡ್ಕೊಂಡು ಏನೋ ಒಂದು ಜೀವನವನ್ನು ಮಾಡ್ಕೊಂಡು ತಿಂಗಳಿಗೆ ಇಂತಿಷ್ಟು ಸಂಬಳವನ್ನು ಹೋಗಷ್ಟು ಆ ದುಡ್ಡಲ್ಲೇ ಒಂದು 3/4 ಅಂಶ ಮನೆ ಕೊಟ್ಕೊಂಡು ಜೀವನವನ್ನು ಮಾಡೋಕ್ಕೆ ಶುರುವಾಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಈ ಜಗಳವನ್ನು ನೋಡ್ಕೊಂಡು ಎಷ್ಟು ಕೊರಗಬೇಕ್ರಿ? ಇಂಥ ಕೊರಗುವಂಥ ಜೀವನ ಬೇಕಾ? ನಿಜಕ್ಕೂ ಬೇಜಾರಾಗುತ್ತೆ. ಇಂಥ ಸಿಚುವೇಶನ್ಗಳು ಅದು ಈಗ ಹಾಳು ಮೂಳುವಂಥ ಒಂದು ಕೆಲವೆಲ್ಲ ಸೀರಿಯಲ್ಗಳು ಅದು ಇದು ಅಂತ ಎಲ್ಲ ಬರೋಕ್ಕೆ ಶುರುವಾಗಿದ್ದಾವೆ. ಮನೆಗಳನ್ನು ಹೆಂಗೆ ಮುರಿಯೋದು, ಅತ್ತೆ ಹಂಗೆ ಹೇಳ್ತಾಳೆ, ಇನ್ನು ಸೊಸೆ ಆದವಳು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾಳೆ, ಇಂತಹ ವಿಚಾರಗಳನ್ನು ಕೊಡುವಂತಹ ಮೂರ್ಖರ ಪೆಟ್ಟಿಗೆ ಜಾಸ್ತಿ ಆಗಿದೆ. ಆ ಮೂರ್ಖರ ಪೆಟ್ಟಿಗೆಯನ್ನೇ ನೋಡ್ಕೊಂಡು ನಾವು ಯಾವ ರೀತಿಯಲ್ಲಿ ಅವರನ್ನು ಮುಗಿಸ್ಬೋದು, ಯಾವ ರೀತಿಯಾಗಿ ಮಾತಲ್ಲೇ ಮುಗಿಸ್ಬೋದು, ಇಲ್ಲ
ಉಸಿರನ್ನೇ ನಿಲ್ಲಿಸ್ಬೋದು. ಇದೆಲ್ಲದನ್ನು ಕೂಡ ತಿಳ್ಕೊಂಡು ಅವ್ರಿವ್ರ ಹತ್ರ ಸಜೆಷನ್ ಕೇಳುವಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋಕ್ಕೋಸ್ಕರ ಇಲ್ಲಿ ತವರು ಮನೆಯಿಂದ ಬಂದ್ಕೊಂಡು ನೇರವಾಗಿ ಈಗ ಅತ್ತೆ ಮನೆಗೆ ಬರ್ತಾ ಇದ್ದಂತೆ ಗಂಡನಿಗೂ ರೆಸ್ಪೆಕ್ಟ್ ಕೊಡಬೇಕು, ತಾಯಿ ರೀತಿಯಲ್ಲಿ ಇರ್ತಕ್ಕಂಥ ಅತ್ತೆಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಬಿಟ್ಕೊಂಡು ನಂದೇ ಜೀವನ, ನಾನೇ ಚೆನ್ನಾಗಿರಬೇಕು, ನನಗೆ ನಂದೇ ಆದಂಥ ಲೈಫನ್ನು ಲೀಡ್ ಬೇರೆ ರೀತಿಯಲ್ಲಿ ಮಾಡಬೇಕು, ಆ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಯವಳು ಫ್ರಿಜ್ ತಗೊಂಡ್ಲು, ಪಕ್ಕದಲ್ಲಿರೋ ಮನೆಯವಳು ವಾಷಿಂಗ್ ಮಿಷಿನ್ ತಗೊಂಡ್ಲು, ಇನ್ನೊಂದೇನೋ ಡಿಶ್ ವಾಷರ್ ತಗೊಂಡ್ಲು ಅಂತ ಹೇಳ್ಕೊಂಡು ನಾನು ತಗೋಬೇಕು ಅಂತ ಗಂಡನಿಗೆ 25,000 ಸಂಬಳ ಇರುತ್ತೆ, ಅವನ ಹತ್ರ ಹೋಗಿ ಕೂತ್ಕೊಂಡು ಅವನಿಗೂ ಗಲಾಟೆ ಮಾಡಿ ಅವನೊಟ್ಟಿಗೆ ಕೊರ್ಗೋ ರೀತಿಯಲ್ಲಿ ಮಾಡಿ ಅವನು ಬಾರಿಗೆ ಹೋಗಿ ಅಲ್ಲಿ ತಂದೆ ಆದಂಥ ರೀತಿಯಲ್ಲಿ ಕೊರ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡ್ರೆ ಅದಕ್ಕೆ ಮುಂದಿನ ಯಾರು ಅದಕ್ಕೆ ಒಳ್ಳೆ ರೀತಿಯಾದಂಥ ವಿಚಾರಗಳು ಹೇಳ್ತಾರೆ, ಅಥವಾ ಅದಕ್ಕೆ ಏನಾದ್ರು ಆಯಿತು ಅಂತ ಹೇಳಿದ್ರೆ ಮುಂದೆ ಅದಕ್ಕೆ ಯಾರು ಕಾರಣಕರ್ತರು, ಇದೆಲ್ಲದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಹೆಣ್ಮಗಳಾದವಳು ತಾಳ್ಮೆಯಿಂದ ಇರಬೇಕು, ಯಾವುದೇ ಒಂದು ವಿಚಾರವನ್ನು ಕೂಡ ಯಾವ ರೀತಿಯಾಗಿ ಅದನ್ನು ತಗೋಬೇಕು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ಬಿಟ್ಕೊಂಡು ಯಾವುದೋ ಡಾಕ್ಟ್ರಿಗೆ ಮೆಸೇಜ್ ಹಾಕ್ಕೊಂಡು ಡಾಕ್ಟ್ರೇ 2 ಮಾತ್ರೆ ಕೊಡ್ತೀರಾ, 3 ಮಾತ್ರೆ ಕೊಡ್ತೀರಾ, ಅತ್ತೆನ ನಿಧಾನವಾಗಿ ಸಾಯಿಸ್ಬೇಕಾ, ಬೇಗ ಸಾಯಿಸ್ಬೇಕಾ, ಆ ರೀತಿಯಾದ್ರೆ ಮಾತ್ರ ಇದ್ರು ಕೊಡಿ. ಹೌದಪ್ಪ, ಡಾಕ್ಟ್ರ್ ಆದವನು ಮಾಮೂಲಿ ಒಂದೊಂದು ಸಮಸ್ಯೆಗಳಿರ್ತವೆ, ಹೌದು ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಇನ್ನೊಂದೇನೋ ಬರುತ್ತೆ, ಅದಕ್ಕೆ ಹೋಗಿ ಹೇಳ್ಬೋದು. ಯಾರನ್ನೋ ಪ್ರಾಣ ಉಳಿಸೋರ ಹತ್ರ ಹೋಗಿ ವಿಷ ಕೊಡಿ ಅಂತ ಹೇಳಿ ಕೊಡ್ತಾರೆ? ಕಾಮನ್ ಸೆನ್ಸ್ ಇಲ್ವಾ? ಈಗ ಪೊಲೀಸ್ನವ್ರು ಹುಡುಕ್ತಾರೆ, ಅದು ಬೇರೆ ವಿಚಾರ. ಇವಳು ಎಲ್ಲ ರೀತಿಯಲ್ಲೂ ಕೂಡ ಉಳಿದಿರ್ತಕ್ಕಂಥ ಹೆಣ್ಮಕ್ಳಿಗೆ ಇವಳೇ ಒಂದು ರೋಲ್ ಮಾಡೆಲ್ ಆದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಈಕೆಯನ್ನು ಹಿಡಿಬೇಕು. ಅದೇ ರೀತಿಯಾಗಿ ಈಕೆಯ ಒಂದು ಹಾದಿಯಲ್ಲೇ ಚಲಿಸ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಒಂದು ಚಲಿಸ್ತಾ ಇರೋರು ಸ್ವಲ್ಪ ನಿಧಾನವಾಗಿ ಇದ್ದು ತಂದೆ ತಾಯಿ ಜೊತೆ ಅತ್ತೆ ಮಾವನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸಗಳು ಮಾಡಬೇಕು. ಅಷ್ಟೇ ಅಲ್ಲ, ಅವ್ನು ಕಣ್ಣಾಗಿ ನೋಡ್ಕೊತಾ ಇರ್ತಕ್ಕಂಥ ಗಂಡನೂ ಕೂಡ ಸರಿಯಾಗಿ ನೋಡ್ಕೋಬೇಕು. ಇಲ್ಲದೆ ಹೋದರೆ ಮನೆ ಹಾಳಾಗುತ್ತೆ.